ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ಮೊನ್ನೆಯಿಂದ ನಾವು ನಮ್ಮ ಗುರುಗಳು ಧರ್ಮದ ಬಗ್ಗೆ ಹೇಳಿದ 2 ವ್ಯಾಖ್ಯಾನಗಳ ಹೇಳಿಕೆಗಳನ್ನು ನೋಡುತ್ತಾ ಬಂದಿದ್ದೇವೆ. ಅಂದರೆ ಯಾವುದು ನಮಗೆ ಇಹಲೋಕದಲ್ಲೂ ಪರಲೋಕದಲ್ಲೂ ಪ್ರಗತಿಯನ್ನು ತಂದು ಕೊಡುತ್ತದೋ ಅದರ ಮೂಲಕ ನಮ್ಮ ಮೋಕ್ಷವನ್ನು ನಾವು ತಂದುಕೊಳ್ಬೋದು, ಅದನ್ನೇ ಧರ್ಮ ಎನ್ನುತ್ತೇವೆ ಅಂತ ಒಂದನೇ ಹೇಳಿಕೆ. ಇನ್ನೊಂದು ಅಹಿಂಸಾ ಪರಮೋ ಧರ್ಮ, ಯಾರನ್ನು ಯಾವುದನ್ನು ಹಿಂಸಿಸಬಾರ್ದು ಮತ್ತು ಯಾರ ಬಗ್ಗೆಯೂ ತೀರ್ಪು ನೀಡಬಾರ್ದು ಅಂತ ಇದು ಎರಡನೆಯ ಒಂದು ಹೇಳಿಕೆಯಾಗಿರುತ್ತೆ. ಆಮೇಲೆ ಅಪಧರ್ಮ ಎಂಬ ಬಗ್ಗೆನೂ ಕೇಳ್ಕೊಂಡಿದ್ದೀವಿ. ಎಲ್ಲ ಒಂದು ಪ್ರತಿಯೊಂದು ಯಾವುದೇ ಒಂದು ನಮಗೆ ತೀರಾ ನಮ್ಮಿಂದ ಸಾಧ್ಯವಾಗದ ಒಂದು ಅಪಾಯವನ್ನು ಎದುರಿಸಲಿಕ್ಕೆ ನಾವು ಬೇರೆಯವರ ಮೊರೆ ಹೋಗ್ಬಹುದು ಅಂತ ಹೇಳಿ ಇದು ಆಪದ್ಧರ್ಮ ಅಂತ ಹೇಳ್ತಾರೆ. ಇವೆಲ್ಲಕ್ಕೂ ಸಂಬಂಧಿಸಿದಂತೆ ನಮ್ಮ ಗುರುಗಳು ನೀಡಿದ ಉದಾಹರಣೆಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಇವತ್ತು ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಏನೆಲ್ಲ ನಮ್ಮ ಗುರುಗಳು ಹೇಳಿದ್ದಾರೆ ಇವತ್ತು ನಾವು ಇದನ್ನು ನೋಡೋಣ. ಇವತ್ತು ನಮ್ಗೆ ಭಗವದ್ಗೀತೆದು ಇನ್ನೊಂದು ಶ್ಲೋಕ ಉದಾಹರಣೆ ಕೊಡ್ತಾ ಇದ್ದಾರೆ ಗುರುಗಳು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಉಗೆ ಉಗೆ ಅಂತ. ಪರಿತ್ರಾಣಾಯ ಸಾಧೂನಾಂ ಅಂದ್ರೆ ಒಳ್ಳೆಯವರ ರಕ್ಷಣೆಗಾಗಿ, ವಿನಾಶಾಯ ಚ ದುಷ್ಕೃತಾಂ ದುಷ್ಟರನ್ನು ನಾವು ಮತ್ತು ಪಾಪಿಗಳನ್ನು ವಿನಾಶ ಮಾಡುವುದಕ್ಕಾಗಿ, ಮತ್ತೆ ಧರ್ಮ ಸಂಸ್ಥಾಪನಾರ್ಥಾಯ ಅಂದ್ರೆ ಧರ್ಮವನ್ನು ಮತ್ತೆ ದೃಢವಾಗಿ ಸ್ಥಾಪಿಸುವುದಕ್ಕಾಗಿ ನಾನು ಪ್ರತಿಯೊಂದು ಯುಗದಲ್ಲೂ ಅವತಾರವೆತ್ತಿ ಬರ್ತೇನೆ. ಅಂದ್ರೆ ಸಂಭವಾಮಿ ಯುಗೆ ಯುಗೆ ಅಂದ್ರೆ ಈ ಪ್ರತಿಯೊಂದು ಯುಗದಲ್ಲೂ ಧರ್ಮವನ್ನು ಎತ್ತಿ ಹಿಡಿಯುವುದಕ್ಕೋಸ್ಕರ ನಾನು ಅವತಾರವೆತ್ತಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಸಜ್ಜನರನ್ನು ಮತ್ತು ಧರ್ಮಿಷ್ಠರನ್ನು ರಕ್ಷಿಸಲು, ದುಷ್ಟರನ್ನು ಮತ್ತು ಅಧರ್ಮೀಯರನ್ನು ನಾಶಗೊಳಿಸಲು ಮತ್ತು ಧರ್ಮವನ್ನು ಮರಳಿ ಸ್ಥಿತಿಯಲ್ಲಿ ಸ್ಥಾಪಿಸಲು ನಾನು ಪ್ರತಿಯೊಂದು ಯುಗದಲ್ಲೂ ಅವತರಿಸುತ್ತೇನೆ ಅಂತ ಇಲ್ಲಿ ಅರ್ಥ. ಅಂದ್ರೆ ಈ ಸಮಾಜದಲ್ಲಿ ಯಾವಾಗ ಅಧರ್ಮ ಅತಿಯಾಗುತ್ತೋ ಆ ಧರ್ಮವನ್ನು ರಕ್ಷಿಸುವ ಒಂದು ದೈವಿಕ ಶಕ್ತಿ ಅಥವಾ ಹೊಸ ಕ್ರಾಂತಿ ಹುಟ್ಟುತ್ತದೆ ಅಂತ ನಾವು ಇದರಿಂದ ತಿಳ್ಕೊಬಹುದು. ಧರ್ಮವನ್ನು ನಾನು ಸಂಸ್ಥಾಪಿಸಲು ಬಂದಿದ್ದೇನೆ, ಪ್ರತಿಯೊಂದು ಯುಗದಲ್ಲೂ ಬರುತ್ತೇನೆ. ದ್ವಾಪರದಲ್ಲಿ ಕೃಷ್ಣನಾಗಿ ಬಂದೆ, ಕಲಿಯುಗದಲ್ಲಿ ಪಿರಮಿಡ್ ಮಾಸ್ಟರ್ ಆಗಿ ಬಂದಿದ್ದೇನೆ. ಮಗನೇ, ಪ್ರತಿಯೊಂದು ಯುಗದಲ್ಲೂ ಬರುತ್ತಲೇ ಇರ್ತೇನೆ. ತ್ರೇತಾಯುಗದಲ್ಲಿ ರಾಮನಾಗಿ ಬಂದಿದ್ದೇನೆ. ಸಾಧುಗಳನ್ನು ರಕ್ಷಿಸಲು, ದುಷ್ಕೃತ್ಯ ಮಾಡುವವರನ್ನು ಮತ್ತೆ ಹಿಂಸೆಯಲ್ಲಿ ಇರುವವರನ್ನು ವಿನಾಶಗೊಳಿಸಿ ಧರ್ಮ ಸಂಸ್ಥಾಪನೆ ಮಾಡಲು ಯುಗ ಯುಗದಲ್ಲೂ ನಾನು ಅವತರಿಸ್ತೀನಿ ಅಂತ ಹೇಳಿ ಈ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಈ ಶ್ಲೋಕವು ಭಗವಂತನ ಒಂದು ಅವತಾರ ರಹಸ್ಯವನ್ನು ಮತ್ತು ಜಗತ್ತಿನಲ್ಲಿ ಧರ್ಮದ ಒಂದು ಸಮತೋಲನ ಕಾಯ್ದುಕೊಳ್ಳುವ ಒಂದು ಅಭಯ ನಮಗೆ ನೀಡುತ್ತೆ ಅಂತ ಹೇಳ್ಬೋದು. ಸತ್ಪುರುಷರಿಗೆ ಕಷ್ಟ ಬಂದಾಗ ಹಾಗೂ ಸಮಾಜದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮ ರಕ್ಷಣೆಗೆ ದೈವಿ ಶಕ್ತಿ ಯಾವುದೋ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಾ ಇರ್ತದೆ ಅಂತ ನಾವು ಇದರಿಂದ ತಿಳ್ಕೊಬಹುದು. ಇಲ್ಲಿ ಗುರುಗಳು ಇನ್ನೊಂದು ಹೇಳ್ತಾರೆ, ಈ ಶ್ಲೋಕದಲ್ಲಿ ಒಂದು ವಿಶೇಷತೆ ಇದೆ ಅಂತ. ಅಂದ್ರೆ ವೇದವ್ಯಾಸರು ಎಷ್ಟು ಒತ್ತು ನೀಡಿ ಹೇಳಿದ್ದಾರೆ ಅಂತ ಹೇಳಿ ಈ ಶ್ಲೋಕವನ್ನು ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ಬೇರೆ ತರ ಸಹ ಹೇಳಬಹುದಿತ್ತು ಅಂತ. ಅಂದ್ರೆ ತ್ರಾಣಾಯ ಸಾಧೂನಾಂ ನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಭವಾಮಿ ಯುಗೆ ಯುಗೆ ಅಂತ. ಅಂದ್ರೆ ಇಲ್ಲಿ ಪರಿತ್ರಾಣಾಯ ಅಂತ ಇದ್ದುದನ್ನು ಅವರು ತ್ರಾಣಾಯ ಅಂತ ತಗೊಂಡಿದ್ದಾರೆ. ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ, ಅಲ್ಲಿ ವಿನಾಶಾಯದ ಬದಲು ನಾಶಾಯ ಚ ದುಷ್ಕೃತಾಂ ಅಂತ ತಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ಪರಿತ್ರಾಣಾಯದ ಮೀನಿಂಗು ತ್ರಾಣಾಯದ ಮೀನಿಂಗು ಎರಡೂ ಒಂದೇ. ಮತ್ತೆ ವಿನಾಶಾಯ ಚ ಅಥವಾ ನಾಶಾಯ ಚ ಎರಡೂ ಕೂಡ ಒಂದೇ. ಮತ್ತೆ ಧರ್ಮ ಸಂಸ್ಥಾಪನಾರ್ಥಾಯ ಭವಾಮಿ ಉಗೆ ಉಗೆ ಅಂತ. ಅಂದ್ರೆ ಧರ್ಮ ಸಂಸ್ಥಾಪನೆ ಅಂತ ಆದಾಗ ಅಲ್ಲಿ ಸ್ಥಾಪನಾರ್ಥಾಯ ಅಂತಲೂ ತಗೋಬೋದಿತ್ತು, ಇಲ್ಲಿ ಸಂಸ್ಥಾಪನಾರ್ಥಾಯ ಅಂತ ತಗೊಂಡಿದ್ದಾರೆ. ಸಂಸ್ಥಾಪನೆ ಮತ್ತು ಸ್ಥಾಪನೆ ಎರಡರದ್ದು ಅರ್ಥ ಒಂದೇ. ಮತ್ತೆ ಭವಾಮಿ ಸಂಭವಾಮಿ, ಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಾರೆ ಗುರುಗಳಲ್ಲಿ. ಅಂದ್ರೆ ಸಪರೇಟ್ ಈ ತರ ಸಹ ಹೇಳ್ಬೋದಾಗಿತ್ತು, ಸಂಭವಾಮಿ ಭವಾಮಿ ಎರಡೂ ಒಂದೇ. ಬಟ್ ಇಲ್ಲಿ ಯಾಕೆ ಹೇಳಿದ್ದಾರೆ ಅಂದ್ರೆ ವೇದವ್ಯಾಸರು ಧರ್ಮದ
ಪ್ರತಿಷ್ಠಾಪನೆಗೆ ಅಂದ್ರೆ ಧರ್ಮ ಸಂಸ್ಥಾಪನೆ ಮಾಡೇ ಮಾಡ್ತೀನಿ ಎಂಬ ಒಂದು ಉದ್ದೇಶದಿಂದ ಪ್ರತಿಷ್ಠಾಪನೆಗೆ ವಿಶೇಷ ಒತ್ತು ನೀಡಲಿಕ್ಕೆ ಈ ತರ ಹೇಳಿದ್ದಾರೆ. ಪರಿತ್ರಾಣಾಯ ವಿನಾಶಾಯ ಸಂಸ್ಥಾಪನಾರ್ಥಾಯ ಸಂಭವಾಮಿ, ಅದರ ಬದಲು ತ್ರಾಣಾಯ ನಾಶಾಯ ಸ್ಥಾಪನಾರ್ಥಾಯ ಭವಾಮಿ ಅಂತ. ಅಂದ್ರೆ ಆ ಒಂದು ಅತಿಶಯೋಕ್ತಿಯನ್ನು ಸೇರಿಸಿ ಹೇಳಿದ್ದಾರೆ, ಅಂದ್ರೆ ಅಷ್ಟು ಒಂದು ದೃಢವಾಗಿ ಹೇಳಿದ್ದಾರೆ ಅಂತ ಇಲ್ಲಿ ನಾವು ತಿಳ್ಕೊಳ್ಬಹುದು. ಇದು ಏನಂದ್ರೆ ಪೂರ್ಣ ಅನ್ನೋದೇ ನಾವು ಸಂಪೂರ್ಣ ಅಂತೀವಲ್ವಾ, ಅದೇ ತರ ಸ್ಪಷ್ಟ ಅನ್ನೋದೇ ಸುಸ್ಪಷ್ಟ ಅಂತೀವಲ್ವಾ, ಅಷ್ಟು ದೃಢವಾಗಿ ನಾವು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೇದವ್ಯಾಸರು ಅಂತ ಹೇಳ್ತಾರೆ. ನನ್ನನ್ನು ಈಗ ಮತ್ತೆ ನೆಕ್ಸ್ಟ್ ಗುರುಗಳು ಹೇಳ್ತಾರೆ, ನನ್ನನ್ನು ಎಲ್ರು ಏನ್ ಸ್ವಾಮಿ ಅಷ್ಟು ಹೊಡೆದಂತೆ ಹೇಳ್ತಿರಲ್ಲ, ಅಂದ್ರೆ ಅವರು ನಮ್ಮ ಗುರುಗಳು ಹಾಗೆ ಅಲ್ವಾ, ಹಿಂಸೆ ಮಾಡಬಾರ್ದು ಅಂತ ಕಟುವಾಗಿ ಹೇಳ್ತಾರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು ಅವರು. ನನ್ನನ್ನು ಎಲ್ರು ಈ ತರ ಹೊಡೆದಂತೆ ಹೇಳ್ತಿರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೌದು, ನಾನು ಹೊಡೆದೇ ಹೇಳ್ತೇನೆ, ಹಿಂಸ ಚೋಡೋ ಹಂಸ ಪಕಡೋ, ಮಾಡಬಾರದು ಒಂದು ಮಾಡಬೇಕಾದ್ದು ಇನ್ನೊಂದು. ಅಂದ್ರೆ ಹಂಸ ಅಂದ್ರೆ ಶ್ವಾಸವನ್ನು ಹಿಡಿಬೇಕಾದದ್ದು ಒಂದು, ಮಾಡದೇ ಇರಬೇಕಾದದ್ದು ಯಾವುದಂದ್ರೆ ನಾವು ಹಿಂಸೆಯನ್ನು ಮಾಡಬಾರ್ದು, ಶ್ವಾಸವನ್ನು ಹಿಡಿಬೇಕು, ಅದು ಮಾಡಬೇಕಾದ ಕೆಲಸ. ಯಾವುದು ಮಾಡಬಾರದ ಕೆಲಸ ಅಂದ್ರೆ ನಾವು ಅಹಿಂಸೆಯನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಗುರುಗಳು. ಹಿಂಸೆ ಅಂದ್ರೆ ಇನ್ನೊಂದು ವಿಪರೀತ ವ್ಯಾಖ್ಯಾನ ಇದೆ ಅಂತ ಹೇಳ್ತಾರೆ ಗುರುಗಳು. ಯಾರಾದರೂ ಬಂದು ಸ್ವಾಮಿ ಯಾರಾದರೂ ನಮ್ಮನ್ನು ಬೈದರೆ ಅದು ಮಾನಸಿಕ ಹಿಂಸೆ ಅಲ್ವೇ ಅಂತ ಕೇಳ್ತಾರೆ. ಆದ್ರೆ ಮಾನಸಿಕ ಹಿಂಸೆ ಎಂಬುದು ಎಲ್ಲೂ ಇಲ್ಲ. ಅಂದ್ರೆ ಇಲ್ಲಿ ಅರ್ಥ ಏನಂದ್ರೆ ಬೈದ್ರೆ ಅದು ಹಿಂಸೆ ಅಲ್ಲ ಅಂತ ಹೇಳ್ತಿದ್ದಾರೆ ಗುರುಗಳು. ಮಾನಸಿಕ ಹಿಂಸೆ, ಯಾರಾದ್ರೂ ಒಬ್ರು ನಮ್ಗೆ ಬೈದ್ರೆ ನನ್ಗೆ ಅವನು ಹಿಂಸೆ ಮಾಡ್ತಿದ್ದಾನೆ ಅಂತ ನಾವು ಅಂದ್ಕೊಳ್ಬಾರ್ದು, ಅದು ಮಾನಸಿಕ ಹಿಂಸೆ ಅಲ್ವೇ ಅಲ್ಲ. ಮಾನಸಿಕ ಹಿಂಸೆ ಎಂಬುದು ಎಲ್ಲೂ ಇಲ್ಲ. ಶಾರೀರಿಕ ಹಿಂಸೆಯೇ ನಿಜವಾದ ಹಿಂಸೆ. ಅತ್ತೆ ಸೊಸೆಗೆ ಅಥವಾ ಸೊಸೆ ಅತ್ತೆಗೆ ಮಾನಸಿಕವಾಗಿ ಕಿರಿಕಿರಿ ನೀಡಿದರೆ ಅದು ಹಿಂಸೆ ಆಗುದಿಲ್ಲ ಅಂತ ಹೇಳ್ತಾರೆ. ಬೈದು ಒಬ್ರೊಬ್ರು ಬೈಕೊಂಡು ಮಾಡ್ಕೊಂಡಿದ್ರೆ ಅದು ಹಿಂಸೆ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾರೆ ನೆಕ್ಸ್ಟ್ ಗುರುಗಳು. ಕೈ ಮಾಡಿದ್ರೆ ಅದು ಹಿಂಸೆ, ಅಂದ್ರೆ ಹೊಡೆದ್ರೆ ಅದು ಹಿಂಸೆ, ಕೈ ಮಾಡಿಕೊಳ್ಳುವುದು ಅದು ಶಾರೀರಿಕ ಹಿಂಸೆ ಆಗುತ್ತೆ, ಅದೇ ನಿಜವಾದ ಹಿಂಸೆ. ಮಾನಸಿಕ ಹಿಂಸೆಯನ್ನು ಹಿಂಸೆ ಅಂತ ಹೇಳಕ್ಕಾಗಲ್ಲ. ಯಾರೋ ನಿನ್ನನ್ನು ಮಾನಸಿಕವಾಗಿ ಬೈಯುತ್ತಿದ್ದರೆ ನೀನು ಅದಕ್ಕೆ ಕುಗ್ಗಿ ಹೋಗುತ್ತಿದ್ದೀಯಾ ಅಂದ್ರೆ ಅದು ನಿನ್ನ ವೀಕ್ನೆಸ್, ಅದು ನಿನ್ನ ಬಲಹೀನತೆ, ಅದು ಹಿಂಸೆ ಅಲ್ಲ ಅಂತ ಹೇಳ್ತಾರೆ. ಯಾರೋ ನಮ್ಮನ್ನು ಬೈತಾ ಇದ್ದಾರೆ ಅಂದ್ರೆ ನಮಗೆ ಬೇಜಾರು ಆದ್ರೆ ಅದು ನಮ್ಮ ವೀಕ್ನೆಸ್. ನಾವು ಏನಾದ್ರೂ ಅವರು ನಮ್ಗೆ ತುಂಬಾ ಬೈದ್ರು ಅಂತ ನಾವು ಮನಸ್ಸಿಗೆ ಹಚ್ಕೋಬಾರ್ದು. ಯಾಕಂದ್ರೆ ನಾವು ಮೊದಲನೇದಾಗಿ ನಾವು ಆತ್ಮ, ನಾವು ಶರೀರ ಅಲ್ಲ ಇಲ್ಲಿ. ನಾವು ಅದನ್ನು ಮನಸ್ಸಿಗೆ ತಗೊಂಡ್ರೆ ಅದು ನಮ್ಮ ವೀಕ್ನೆಸ್, ನಾವು ಕರೆಕ್ಟಾಗಿ ಸಾಧನೆಯ ದಾರಿಯಲ್ಲಿ ಇಲ್ಲ ಅಂತ ಆಗುತ್ತೆ ಅಂತ ಹೇಳ್ತಾರೆ ಗುರುಗಳು. ಶಾರೀರಿಕ ಹಿಂಸೆಯೇ ಹಿಂಸೆ. ಆಕ್ಚುಲಿ ಶಾರೀರಿಕವಾಗಿ ನಾವು ಒಬ್ಬರ ಮೇಲೆ ಕೈ ಮಾಡಿದ್ರೆ ಮಾತ್ರ ಅದು ಹಿಂಸೆ ಆಗತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಗುರುಗಳು ಹೇಳ್ತಾರೆ ಏನಂದ್ರೆ, ಈ ಒಂದು ಪಾಯಿಂಟ್ ಈ ಗಡ್ಡದ ಸ್ವಾಮಿಗಳಿಗೆ ಬಿಟ್ರೆ ಯಾರಿಗೂ ತಿಳಿಯೋದಿಲ್ಲ, ಅಂದ್ರೆ ನಂಗೆ ಮಾತ್ರ ಇದು ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ ಅಂತ ಗುರುಗಳು ಹೇಳ್ತಾರೆ. ಏನ್ ಸರ್ ನೀವು ಎಲ್ಲರನ್ನು ಬೈತೀರಲ್ಲ ಹೊಡಿತೀರಲ್ಲ ಅಂತ ಕೇಳ್ತಾರಂತೆ ಎಷ್ಟೋ ಜನ. ಅದಕ್ಕೆ ಹೌದು, ನಾನು ಎಲ್ರಿಗೂ ಬೈತೀನಿ, ಟೀಚರ್ ಬೈಯೋದಿಲ್ವಾ, ಟೀಚರ್ ವಿದ್ಯಾರ್ಥಿಗಳಿಗೂ ಹೊಡಿತಾರಲ್ಲ, ಅದನ್ನೇ ಹಿಂಸೆ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸ್ಪೇರ್ ದ ರಾಡ್ ಸ್ಪಾಯ್ಲ್ ದ ಚೈಲ್ಡ್ ಅಂತ. ಅಂದ್ರೆ ಒಂದು ಕೋಲನ್ನು ಏಟು ಕೊಡುವ ಕೋಲನ್ನು ಸ್ಪೇರ್ ಮಾಡಿದ್ರೆ ನಾವು ಇದು ಮಕ್ಕಳನ್ನು ಹಾಳು ಮಾಡಿದಂಗೆ ಆಗುತ್ತೆ ಅಂತ ಹೇಳ್ತಾರೆ. ಸ್ಪೇರ್ ಮಾಡೋದಂದ್ರೆ ಸುಮ್ಮನೆ ಇಡೋದು, ಅದನ್ನು ಯೂಸ್ ಮಾಡಿದ್ರೆ ಮಕ್ಕಳಿಗೆ ಬುದ್ಧಿ ಕಲಿಸಿದಂಗೆ ಆಗುತ್ತೆ. ಅದನ್ನು ಸ್ಪೇರ್ ಮಾಡಿದ್ರೆ ನಾವು ಮಕ್ಕಳಿಗೆ ನಾವು ಹಾಳು ಮಾಡಿದಂಗೆ ಆಗುತ್ತೆ. ಅಂದ್ರೆ ದಂಡಂ ದಶಗುಣಂ ಅಂತಾರಲ್ವಾ, ಎಲ್ಲಿ ಶಿಕ್ಷಿಸ್ಬೇಕು ಅಲ್ಲಿ ಶಿಕ್ಷಿಸಲೇಬೇಕು, ಶಿಕ್ಷಿಸದೆ ಮುದ್ದಿಸಿದರೆ ಮಗು ಹಾಳಾಗ್ತದೆ ಅಂತ ಹೇಳ್ತಾರೆ. ಮಕ್ಕಳನ್ನು ಸರಿದಾರಿಗೆ ತರಲು ಅವರಲ್ಲಿ ಶಿಸ್ತು ಮತ್ತು ನೈತಿಕ ಮೌಲ್ಯಗಳನ್ನು ಮೂಡಿಸಲು ಅಗತ್ಯವಿದ್ದಾಗ ಗದರಿಸುವುದು ಅಥವಾ ಶಿಕ್ಷಿಸುವುದು ಮುಖ್ಯ ಅಂತ ಹೇಳ್ತಾರೆ ಗುರುಗಳು. ಮಕ್ಕಳಿಗೆ ನಾವು ಹೊಡಿತೀರಲ್ಲ ಅದು ಹಿಂಸೆ ಆಗುತ್ತಲ್ಲ ಅಂತ ಯಾರಾದ್ರೂ ಕೇಳಿದ್ರೆ ಅವ್ರು ಆ ಥರ ಹೇಳೋದು. ಆದ್ರೆ ಟೀಚರು ಒಳ್ಳೆ ಉದ್ದೇಶದಿಂದಲೇ ಮಾಡ್ತಾರೆ, ನೀವು ಯಾವ ದೃಷ್ಟಿಕೋನದಿಂದ ಆ ಕೆಲಸ ಮಾಡುತ್ತೀಯೋ ಅದು ಮುಖ್ಯ ಅಂತ ಹೇಳ್ತಾರೆ ಗುರುಗಳು. ವಿದ್ಯಾರ್ಥಿಗಳು ಕಲಿಯಲಿ ಎಂದು ಟೀಚರ್ ಹೇಳ್ಕೊಡ್ತಾರೆ, ಟೀಚರ್ ಮಾಡುವುದು ಅಧರ್ಮ ಅಲ್ಲ ಅಂತ ಹೇಳ್ತಾರೆ.
ಆದ್ರೆ ಇನ್ನೂ ಮುಂದುವರ್ಸಿ ಹೇಳ್ತಾರೆ, ಆದ್ರೆ ಅತಿಯಾಗಿ ಹೊಡಿಬಾರ್ದು, ಮೂಳೆ ಮುರಿಯುವಂತೆ ಹೊಡಿಬಾರ್ದು. 2 ಏಟು ಹಾಕ್ಬೋದಷ್ಟೇ ಹೊರತು ಕೆನ್ನೆಗೆ ಬಾರಿಸ್ಬೋದು, ಆದ್ರೆ ಮೂಳೆ ಮುರಿಯುವಂತೆ ಮಾತ್ರ ಹೊಡಿಬೇಡಿ, ಅದು ಹಿಂಸೆ. ಕೆಲವು ಟೀಚರ್ಗಳು ಅವ್ರು ಹೇಳ್ತಾರೆ, ಕೆಲವು ಟೀಚರ್ಗಳು ಟಿವಿಯಲ್ಲೆಲ್ಲ ನ್ಯೂಸ್ ಬರ್ತಾ ಇರ್ತದೆ, ಟೀಚರ್ ಅಷ್ಟು ಹೊಡೆದು ಮಕ್ಕಳು ಅಸ್ವಸ್ಥರಾದ್ರು, ಸತ್ತೇ ಹೋದ್ರು ಅಂತ ಹೇಳ್ತಾರೆ. ಆದ್ರೆ ಅದೆಲ್ಲ ಮಾಡಬಾರ್ದು, ಅದು ಪರಮ ದಾರುಣ ಹಿಂಸೆ ಅಂತ ಹೇಳ್ತಾರೆ ಗುರುಗಳು. ಅತಿ ಸರ್ವತ್ರ ವರ್ಜಯೇತ್ ಅಂದ್ರೆ ಎಷ್ಟು ಲಿಮಿಟ್ ಇರ್ಬೇಕು, ಅತಿ ಯಾವುದು ಸಹ ಆಗ್ಬೇಕು. ಸರ್ವತ್ರವಾದ ಅತಿ ಎಂಬ ಒಂದು ನಾವು ಬಳಕೆಯನ್ನು ಮಾಡಬಾರ್ದು, ಅದನ್ನು ವರ್ಜ್ಯ ಮಾಡಬೇಕು, ಬಿಡ್ಬೇಕು ಅಂತ ಹೇಳ್ತಾರೆ. ನಾವು ಎಷ್ಟು ಮಾಡಬೇಕು, ಎಷ್ಟು ಲಿಮಿಟ್ ಅಲ್ಲಿ ಮಾಡಬೇಕು ಅಷ್ಟೇ ಮಾಡಬೇಕು, ಸೂಕ್ತವಾದ ಉದ್ದೇಶದಿಂದಲೇ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಈ ಧರ್ಮ ಎಂಬುದು ಅತ್ಯಂತ ಸೂಕ್ಷ್ಮವಾದದ್ದು. ಅದು ವ್ಯಕ್ತಿಯ ಮೇಲೆ, ಪರಿಸ್ಥಿತಿಯ ಮೇಲೆ, ದೇಶ ಕಾಲ ಪರಿಸ್ಥಿತಿಯ ಮೇಲೆ ಆಧಾರ ಪಟ್ಟಿರ್ತದೆ. ಒಂದು ಧರ್ಮ ಎಂಬುದನ್ನು ನೋಡಿದ್ರೆ ಅದು ತುಂಬಾ ಸೂಕ್ಷ್ಮ. ಅದು ಈಗ ಇಲ್ಲಿ ಇದ್ದ ಧರ್ಮ ಇನ್ನೊಂದ್ ಕಡೆ ಇರ್ತದೆ ಅಂತ ಹೇಳಕ್ಕಾಗಲ್ಲ. ಈ ದೇಶ ಕಾಲ ಮತ್ತೆ ಈ ಪರಿಸ್ಥಿತಿಯ ಮೇಲೆ ಇದು ಆಧಾರ ಪಟ್ಟಿರ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲಿ ಉದಾಹರಣೆಯಾಗಿ ಮಹಾಭಾರತ ಯುದ್ಧದಲ್ಲಿ ಕರ್ಣ ಪರ್ವದಲ್ಲಿ ಬರುವ ಈ ಕರ್ಣ ಶಲ್ಯ ಕರ್ಣನಿಗೆ ಸಾರಥಿಯಾಗಿರ್ತಾನೆ. ಏನೋ ಅವನು ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರ ನಾನು ನಿನ್ನ ಸಾರಥಿಯಾಗಿರ್ತೀನಿ ಅಂತ ಒಪ್ಪಂದದ ಮೇಲೆ ಅವನು ಸಾರಥಿಯಾಗಿರ್ತಾನೆ ಕರ್ಣಂದು. ಇಲ್ಲಿ ಏನಾಗ್ತದೆ ಅಂದ್ರೆ ಪ್ರತಿಯೊಂದು ಸತಿ ಕೂಡ ಕರ್ಣ ಸಾರಥಿ ಹೇಳಿದಂಗೆ ಕರ್ಣ ಕೇಳ್ಬೇಕಾಗತ್ತೆ. ಆವಾಗ ಕರ್ಣ ಯಾವುದೋ ಒಂದು ಈ ಕರ್ಣಂಗೂ ತುಂಬಾ ಅವನು ಇದಲ್ವಾ, ಹೇಳಿದ ಮಾತು ಒಪ್ಪಿದ ಭಾಷೆ ಕೊಟ್ಟದ್ದೆಲ್ಲ ತಪ್ಪಲ್ಲ. ಅದಕ್ಕೆ ಅವನು ಯಾವುದೋ ಒಂದು ಬಾಣ ಬಿಟ್ಟಾಗ ಅದು ಸರಿಯಾಗಿ ಬಿಟ್ಟಿಲ್ಲ, ನೀನು ಇನ್ನೊಂದ್ಸತಿ ಬಿಡು ಅಂತ ಶಲ್ಯ ಹೇಳ್ತಾನೆ. ನೀನ್ ಸರಿಯಾಗಿ ಅದು ಬಾಣ ಗುರಿ ತಾಗ್ಲಿಲ್ಲ, ನೀನ್ ಇನ್ನೊಂದ್ಸರಿ ಬಿಡು ಅಂತ. ಅದಕ್ಕೆ ಕರ್ಣ ಒಪ್ಪಲ್ಲ, ತೊಟ್ಟ ಬಾಣವನ್ನು ಮತ್ತೆ ತೊಡಲಾರೆ, ಮತ್ತೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಆಗ ಶಲ್ಯ ಕೋಪ ಮಾಡ್ಕೊಂಡು ಹೋಗ್ತಾನೆ. ಶಲ್ಯ ಕೋಪ ಮಾಡ್ಕೊಂಡು ಹೋದಾಗ ಇಲ್ಲಿ ಸಾರಥಿ ಇರಲ್ಲ, ಕರ್ಣನೇ ರಥವನ್ನು ಓಡಿಸ್ಕೊಂಡು ಯುದ್ಧ ಮಾಡ್ಕೊಂಡು ಒಬ್ಬನೇ ಇರ್ತಾನೆ, ಯಾರು ಇರಲ್ಲ. ಆಗ ರಥ ಅಂದ್ರೆ ಯುದ್ಧನೂ ಮಾಡ್ಬೇಕು, ರಥನೂ ಓಡಿಸ್ಬೇಕು ಅಂತಾದಾಗ ಅಲ್ಲಿ ರಥ ಹೂತು ಹೋಗುತ್ತೆ. ರಥ ಹೂತು ಹೋಯ್ತು ಅಂತ ಹೇಳ್ಬಿಟ್ಟು ರಥವನ್ನು ಚಕ್ರವನ್ನು ಎತ್ತಬೇಕು ಅಂತ ಕರ್ಣ ಕೆಳಗಿಳಿತಾನೆ. ಶಸ್ತ್ರಾಸ್ತ್ರಗಳನ್ನೆಲ್ಲ ರಥದಲ್ಲಿಟ್ಟು ಕೆಳಗಿಳಿದಾಗ ಅವನು ಚಕ್ರವನ್ನು ಮೇಲೆ ಎತ್ತಲಿಕ್ಕೆ ಅಂತ ಹೋದಾಗ ಆಗ ಕೃಷ್ಣ ಏನ್ ಮಾಡ್ತಾನೆ, ಈ ಕರ್ಣ ಇವನ ಅರ್ಜುನನ ಹತ್ರ ಹೇಳ್ತಾನೆ, ಅವನಿಗೆ ಬಾಣ ಹೂಡು, ಅವನನ್ನು ಸಾಯಿಸು ಅಂತ ಹೇಳ್ತಾನೆ, ಕರ್ಣನಿಗೆ ಸಾಯಿಸು ಅಂತ. ಆಗ ಇದು ಈ ಶಸ್ತ್ರಾಸ್ತ್ರ ಇಲ್ಲದ ಒಂದು ಶಸ್ತ್ರಹೀನನಾದ ಅಥವಾ ರಥಚಕ್ರ ಎತ್ತುತ್ತಾ ಇರೋ ಯೋಧನ ಮೇಲೆ ದಾಳಿ ಮಾಡುವುದು ಅಧರ್ಮ. ಕರ್ಣನ ರಥ ಮಣ್ಣಿನಲ್ಲಿ ಹೂತಾಗ ಆತ ಆಯುಧಗಳನ್ನು ಕೆಳಗಿಟ್ಟು ಚಕ್ರವನ್ನು ಎತ್ತಲು ಹೋಗ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಇದು ಸರಿ ಇಲ್ಲ ಕೃಷ್ಣ, ನಾನು ಬಾಣ ಬಿಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಧರ್ಮದ ಮಾತಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಧರ್ಮದ ಒಂದು ನೈಜ ಸ್ವರೂಪ ಬಿಚ್ಚಿಡ್ತಾನೆ ಕೃಷ್ಣ. ಧರ್ಮ ಎಲ್ಲರಿಗೂ ಒಂದೇ ರೀತಿ ಅನ್ವಯಿಸುವುದಿಲ್ಲ ಅರ್ಜುನ. ಅಭಿಮನ್ಯುವನ್ನು ಒಂಟಿಯಾಗಿ ಚಕ್ರವ್ಯೂಹದಲ್ಲಿ ಕೊಂದಾಗ, ದ್ರೌಪದಿಯ ವಸ್ತ್ರಾಪಹಾರ ಆದಾಗ, ಕೌರವರ ಸಭೆಯಲ್ಲಿ ಕರ್ಣನು ಧರ್ಮವನ್ನು ನೆನಪಿಸಿಕೊಡ್ಲಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಈ ತರ ಆದಾಗ ಅವನು ಅಧರ್ಮಿ. ಆಕ್ಚುಲಿ ಕರ್ಣ ಧರ್ಮಯುಕ್ತವಾಗಿ ನಡೀತಾ ಇದ್ರೆ ನೀನು ಈ ತರ ಮಾಡ್ಬೋದಿತ್ತು. ಈ ಸಂದರ್ಭಗಳಲ್ಲಿ ಅವನು ಯಾರ ಹತ್ರನು ಧರ್ಮವನ್ನು ಎತ್ತಿ ಹಿಡಿದು ನೆನಪಿಸ್ಕೊಂಡಿಲ್ಲ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಸಾಮಾನ್ಯ ಸಂದರ್ಭದಲ್ಲಿ ಶಸ್ತ್ರಹೀನನ ಮೇಲೆ ದಾಳಿ ಮಾಡಬಾರ್ದು, ಅದು ಅಧರ್ಮ. ಆದರೆ ಧರ್ಮವನ್ನೇ ಕಾಲಬುಡದಲ್ಲಿ ತುಳಿದು ಬಂದಿರುವ ಅಧಮಿಯನ್ನು ಸೋಲಿಸಲು ಮತ್ತು ಲೋಕದಲ್ಲಿ ಧರ್ಮವನ್ನು ಪುನಃಸ್ಥಾಪಿಸಲು ಈ ಸಂದರ್ಭಕ್ಕೆ ಕರ್ಣನನ್ನು ಸಂಹರಿಸುವುದೇ ಪರಮಧರ್ಮ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಕೃಷ್ಣನ ಆಜ್ಞೆಯಂತೆ ಅರ್ಜುನ ಬಾಣ ಬಿಡ್ತಾನೆ. ಈ ತರ ಯಾವ ಟೈಮಲ್ಲಿ ನಾವು ಧರ್ಮವನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ, ಧರ್ಮ ಎಂಬುದು ಒಂದು ಅತಿ ಸೂಕ್ಷ್ಮವಾದ ಅಂಶ ಅಂತ ಹೇಳ್ತಾರೆ ಗುರುಗಳು. ಒಂದು ಸಾಮಾನ್ಯ ನಿಯಮ ಅಂದ್ರೆ ಸಾಮಾನ್ಯ ಧರ್ಮ ಸಂದರ್ಭಕ್ಕೆ ತಕ್ಕ ಹೇಗೆ ಬದಲಾಗ್ತದೆ ಮತ್ತು ಧರ್ಮದ ಮುಖ್ಯ ಉದ್ದೇಶ ಏನಂದ್ರೆ ಲೋಕ ಕಲ್ಯಾಣ ಮತ್ತು ನ್ಯಾಯಸ್ಥಾಪನೆ ಎಂಬುದಕ್ಕೆ ಇದು ಉದಾಹರಣೆ ಆಗ್ತದೆ.
ಮತ್ತೆ ಈ ದೇಶದಲ್ಲಿ ಒಂದು ಧರ್ಮವಾದ್ರೆ ಇನ್ನೊಂದು ದೇಶದಲ್ಲಿ ಇನ್ನೊಂದು ಧರ್ಮವಿರ್ತದೆ. ಈ ಕಾಲದಲ್ಲಿ ಒಂದು ಧರ್ಮ ಇದ್ರೆ ಇನ್ನೊಂದು ಕಾಲದಲ್ಲಿ ಇನ್ನೊಂದು ಧರ್ಮ ಇರ್ತದೆ. ಅದಕ್ಕಾಗಿಯೇ ಆಪద్ధರ್ಮ ಅಂತ ಹೇಳ್ತಾರೆ. ಬೇಕಾದ ಟೈಮಲ್ಲಿ ಬೇಕಾದ ಆ ಒಂದು ಗಳಿಗೆಯಲ್ಲಿ ನಾವು ಯಾವ ತರ ಯೂಸ್ ಮಾಡಬೇಕು ಧರ್ಮವನ್ನು ಅಂತ ಹೇಳ್ತಾರೆ ಗುರುಗಳು. ಆಪತ್ತಿನ ಸಮಯದ ಧರ್ಮವೇ ಬೇರೆ ಅಂತ. ಆದರೆ ಸತ್ಯ ಎಂಬುದು ದೇಶ ಕಾಲ ಪರಿಸ್ಥಿತಿಗಳಿಗೆ ಅತೀತವಾದದ್ದು. ಧರ್ಮ ಎಂಬುದು ದೇಶ ಕಾಲ ಪರಿಸ್ಥಿತಿಗಳಿಗೆ ಹೊಂದಿಕೊಂಡಿದೆ, ಅದಕ್ಕೆ ಅನುಗುಣವಾಗಿದೆ. ಆದರೆ ಸತ್ಯ ಎಂಬುದು ದೇಶ ಕಾಲ ಪರಿಸ್ಥಿತಿಗಳಿಗೆ ಅತೀತವಾಗಿದ್ದು, ಸತ್ಯ ಎಂಬುದು ಎಲ್ಲ ಕಡೆಯಲ್ಲೂ ಒಂದೇ. ಸತ್ಯ ಅಂದ್ರೆ ಸತ್ಯ ಮಾತ್ರ. ಆದರೆ ಧರ್ಮವನ್ನು ಪಾಲಿಸುವಾಗ ನಾವು ನೋಡ್ಬೇಕು, ಆ ಒಂದು ಸಂದರ್ಭವನ್ನು ನೋಡ್ಬೇಕು ಅಂತ ಹೇಳ್ತಾರೆ ಗುರುಗಳು. ಧರ್ಮ ಅತ್ಯಂತ ಸೂಕ್ಷ್ಮ, ಸತ್ಯ ಅತ್ಯಂತ ಸುಲಭ. ಧರ್ಮ ಎಂಬುದು ಕಷ್ಟ, ತೀರ ಸೂಕ್ಷ್ಮವಾಗಿ ಆಲೋಚಿಸಬೇಕು. ಆ ದೇಶದ ಬಗ್ಗೆ, ಆ ಕಾಲದ ಬಗ್ಗೆ, ಪರಿಸ್ಥಿತಿಯ ಬಗ್ಗೆ ಯೋಚಿಸಬೇಕು ಅಂತ ಹೇಳ್ತಾರೆ. ಶಾಸ್ತ್ರಗಳ ಪ್ರಕಾರ ಯಾವ ಸತ್ಯವು ಇನ್ನೊಬ್ಬರ ಪ್ರಾಣ ತೆಗೆಯುತ್ತದೆಯೋ ಅಥವಾ ಲೋಕಕ್ಕೆ ಕೇಡು ಬಯಸುತ್ತದೆಯೋ ಅದು ಸತ್ಯ ಅಲ್ಲ. ಲೋಕಕ್ಕೆ ಕೇಡು ಬಯಸುವ ಸತ್ಯ ಅದು ಸತ್ಯ ಅಲ್ಲ, ಅಧರ್ಮ ಅದು. ಯಾವ ಸುಳ್ಳು ಪ್ರಮಾಣವನ್ನು ರಕ್ಷಿಸುತ್ತದೆಯೋ ಅಥವಾ ಒಳ್ಳೆಯದನ್ನು ಮಾಡುತ್ತದೆಯೋ ಅದು ನಿಜವಾದ ಧರ್ಮ ಅಂತ ಹೇಳ್ತಾರೆ ಗುರುಗಳು. ಮತ್ತೆ ಸತ್ಯ ಹೇಳುವುದು ಸಾಮಾನ್ಯ ಧರ್ಮವಾದರೂ ಜೀವ ರಕ್ಷಣೆಯ ಸಂದರ್ಭದಲ್ಲಿ ಕರುಣೆ ಮತ್ತು ಅಹಿಂಸೆಯೇ ಪರಮ ಧರ್ಮ ಆಗ್ತದೆ. ಅಂದ್ರೆ ಈ ಸತ್ಯ ಮತ್ತು ಧರ್ಮಕ್ಕೆ ಇರುವ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಗುರುಗಳು ಹೇಳ್ತಾರೆ. ಸತ್ಯ ಎಲ್ಲಿ ಹೋದ್ರೂ ಅದು ಸತ್ಯನೇ. ಯಾವ ಕಾಲ ಆದ್ರೂ ಯಾವ ಇದಾದ್ರೂ ಸತ್ಯ ಸತ್ಯನೇ. ಸೂರ್ಯ ಉದಯಿಸ್ತಾನೆ ಅಂದ್ರೆ ಸೂರ್ಯ ಉದಯಿಸ್ತಾನೆ ಅಷ್ಟೇ, ಅದು ಸತ್ಯ. ಅದೇ ಧರ್ಮ ಆದ್ರೆ ಎಲ್ಲ ಕಡೆಯಲ್ಲೂ ಕೂಡ ನಾವು ಅದನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕತೆ ಹೇಳ್ತಾರೆ ಗುರುಗಳು. ಧರ್ಮರಾಯ ಮತ್ತು ದುರ್ಯೋಧನ ಇಬ್ರು ಅಣ್ಣ ತಮ್ಮಂದ್ರು. ಆದ್ರೆ ಧರ್ಮರಾಯ ವಯಸ್ಸಿನಲ್ಲಿ ದುರ್ಯೋಧನನಿಗಿಂತ ದೊಡ್ಡವನು. ಆದ್ರೆ ಅವನು ಪಾಂಡುರಾಜನ ಮಗ. ದುಶ್ಯಾಸನನ ಇದು ಧೃತರಾಷ್ಟ್ರನ ತಮ್ಮ. ಧೃತರಾಷ್ಟ್ರ ಮತ್ತು ಪಾಂಡು ಅಣ್ಣ ತಮ್ಮದರಾಗಿರ್ತಾರೆ. ಆದ್ರೆ ಇಲ್ಲಿ ಧೃತರಾಷ್ಟ್ರ ಅಣ್ಣ, ಪಾಂಡು ತಮ್ಮ. ಆದ್ರೆ ಧರ್ಮರಾಯ ಇಲ್ಲಿ ಪಾಂಡು ಮಗನಾಗಿದ್ರೆ ಆದ್ರೂ ಕೂಡ ಅವನು ವಯಸ್ಸಿನಲ್ಲಿ ದೊಡ್ಡವನು, ದುರ್ಯೋಧನನು ಚಿಕ್ಕವನು. ಅದಕ್ಕೆ ಈಗ ಇಲ್ಲಿ ಯಾರು ಇಲ್ಲಿ ರಾಜ ಆಗ್ಬೇಕು ಅಂತ ಅಲ್ಲಿ ಒಂದು ದ್ವಂದ್ವ ಬರುತ್ತೆ. ಆಗ ಅದಕ್ಕೆ ಅಲ್ಲಿ ಪರೀಕ್ಷೆ ಇಡ್ತಾರೆ, ಯಾರು ಆಗ್ಬಹುದು ಇಲ್ಲಿ. ಆದ್ರೆ ಎರಡೂ ಕೂಡ ಕರೆಕ್ಟೇ. ದೊಡ್ಡವರ ಮಗ ಆಗ್ಬೇಕು ಅಂತ ಒಂದು, ಯಾರು ದೊಡ್ಡವರು ವಯಸ್ಸಿನಲ್ಲಿ ದೊಡ್ಡವರು ಅವ್ರು ಆಗ್ಬಹುದು. ಎರಡು ಕೂಡ ಅದು ಒಂದು ಜಸ್ಟಿಫೈ ಮಾಡುವಂತ ಅಂಶನೇ. ಅದಕ್ಕೋಸ್ಕರ ಯಾರನ್ನು ಮಾಡಬಹುದು ಅಂತ ಹೇಳಿ ಅವರಿಗೊಂದು ಪರೀಕ್ಷೆ ಇಡೋಣ ಅಂತ ಹೇಳ್ತಾರೆ. 4 ಕೊಲೆಗಾರರನ್ನು ಕರ್ಕೊಂಡು ಬರ್ತಾರೆ. 4 ಅಂದ್ರೆ ABCD ಅಂತ ಹೇಳಿ ಗುರುಗಳು ಇಲ್ಲಿ ಇದು ಮಾಡಿದ್ದಾರೆ. ಅವರನ್ನು ಕರ್ಕೊಂಡು ಬಂದು ಫಸ್ಟ್ ದುರ್ಯೋಧನನ್ನು ಕರೀತಾರೆ. ಈ 4 ಜನ ಕೊಲೆ ಮಾಡಿದ್ದಾರೆ, ಅವರಿಗೆ ನೀನು ತೀರ್ಪು ನೀಡು, ಅವರಿಗೆ ಏನು ತೀರ್ಪು ಅಂತ. ಅದಕ್ಕೆ 4 ಜನರನ್ನು ಒಬ್ರೊಬ್ರನ್ನು ಕರೆದು ದುರ್ಯೋಧನನನ್ನು ಫಸ್ಟ್ಗೆ ಹೇಳ್ತಾರೆ, ನೀನು ತೀರ್ಪು ಕೊಡು ಅಂತ. ಆಗ ಪ್ರತಿಯೊಬ್ಬರನ್ನು ಕರೀತಾನೆ. ಅನ್ನು ಕರೀತಾನೆ. ಏನ್ ಮಾಡಿದ್ಯಾ? ನಾನು ಕೊಲೆ ಮಾಡಿದ್ದೀನಿ ಸ್ವಾಮಿ. ಹೌದಾ, ನಿಂಗೆ ಗಲ್ಲು ಶಿಕ್ಷೆ ಅಂತ. B ಅನ್ನು ಕರೀತಾನೆ. ನೀನೇನ್ ಮಾಡಿದ್ಯಾ? ನಾನು ಕೊಲೆ ಮಾಡಿದ್ದೇನೆ, ನಿನ್ಗೂ ಗಲ್ಲು ಶಿಕ್ಷೆ. ಮೂರನೇವನು C ಅನ್ನು ಕರೀತಾನೆ. ನಾನು ಸಹ ಕೊಲೆ ಮಾಡಿದ್ದೀನಿ, ಆಯ್ತು ನಿನ್ಗೂ ಕೂಡ ಗಲ್ಲು ಶಿಕ್ಷೆ ಅಂತ. 4ನೇವನನ್ನು ಕರೀತಾನೆ. ಅವನು ಸಹ ಹೇಳ್ತಾನೆ, ನಾನು ಕೊಲೆ ಮಾಡಿದ್ದೀನಿ, ನಿನ್ಗೂ ಗಲ್ಲು ಶಿಕ್ಷೆ ಅಂತ ಹೇಳ್ತಾರೆ. ಕರೆಕ್ಟಾಗಿ ತೀರ್ಪು ನೀಡಿದ್ದಾರೆ. ಎಲ್ಲರೂ ಖುಷಿಯಾಗಿ ಚಪ್ಪಾಳೆ ತಟ್ತಾರೆ. ಎಂತ ಕರೆಕ್ಟಾಗಿ ದುರ್ಯೋಧನ ನ್ಯಾಯ ತೀರ್ಮಾನ ಮಾಡಿದ ಅಂತ. ಆಗ ನೆಕ್ಸ್ಟ್ ಧರ್ಮರಾಯನನ್ನು ಕರೀತಾರೆ. ಧರ್ಮರಾಯ ಬರ್ತಾನೆ. ಅನ್ನು ಕರೀತಾರೆ. ಬರ್ತಾನೆ. ನೀನ್ ಕೊಲೆ ಮಾಡಿದ್ಯಾ ಅಂತ ಕೇಳ್ತಾನೆ. ಹೌದು ಸ್ವಾಮಿ ಅಂತ. ಹಾಗಾದ್ರೆ ನಿನ್ ಬ್ಯಾಕ್ಗ್ರೌಂಡ್ ಏನು, ನಿನ್ನ ಹಿನ್ನೆಲೆ ಏನು ಅಂತ ಕೇಳ್ತಾನೆ. ಆಗ ಆ ಮೊದಲನೇವನು ಹೇಳ್ತಾನೆ, ನಾನು ಬ್ರಾಹ್ಮಣ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ವಿದ್ಯೆ ಕಲಿತು ಕೂಡ ನೀನು ಕೊಲೆ ಮಾಡಿದ್ಯಾ? ಇದು ನಿನಗೆ ಇದು ತೀವ್ರವಾಗಿ ಶಿಕ್ಷೆ ಆಗ್ಬೇಕು, ಇವನನ್ನು ನೇಣಿಗೆ ಹಾಕಿ ಅಂತ ಹೇಳ್ತಾನೆ. ಅಂದ್ರೆ ಇವನಿಗೆ ಗಲ್ಲು ಶಿಕ್ಷೆ ಅಂತ. ನೆಕ್ಸ್ಟ್ 2ನೇವನು ಬರ್ತಾನೆ. ನಿನ್ನ ಹಿನ್ನೆಲೆ ಏನು ಅಂತ ಕೇಳ್ತಾನೆ. ಅವನು ನಾನು ಕ್ಷತ್ರಿಯ ಅಂತ ಹೇಳ್ತಾನೆ. ಬ್ರಾಹ್ಮಣನಿಗಿಂತಲೂ ಕಡಿಮೆ ಜ್ಞಾನ ನಿನ್ಗೆ ಇದೆ, ನಿನ್ಗೆ ಬಲ ಇತ್ತು, ಬುದ್ಧಿ ಉಪಯೋಗಿಸದೆ ನೀನು ತಪ್ಪು ಮಾಡಿದ್ಯಾ, ನಿನ್ಗೆ ಜೀವಾವಧಿ ಶಿಕ್ಷೆ ಅಂತ ಹೇಳಿ ಅವನನ್ನು ಕಳಿಸ್ತಾನೆ. 3ನೇವನು ಬರ್ತಾನೆ C. ಅವನು ವೈಶ್ಯ. ಅವನು ಹೇಳ್ತಾನೆ, ಇವನಿಗೆ 6 ವರ್ಷ ಶಿಕ್ಷೆ ಕೊಡಿ, ಜೈಲಲ್ಲಿ ಹಾಕಿ ಅಂತ.
ನಾಲ್ಕನೆಯವನು ಶೂದ್ರ, ಅವನು ಡಿ ನಾಲ್ಕನೆಯವನು ಬರ್ತಾನೆ, ನಿನ್ನದು ಹಿನ್ನೆಲೆ ಏನು, ನಾನು ಶೂದ್ರ ಸ್ವಾಮಿ ಅಂತ. ಇವನಿಗೆ ಯಾವುದೇ ಶಿಕ್ಷೆ ಇಲ್ಲ, 6 ದಿನ ಜೈಲಿನಲ್ಲಿಟ್ಟು ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಇದಕ್ಕಿಂತ ಮುಂಚೆನೆ ನಾವು ವರ್ಣಾಶ್ರಮ ಧರ್ಮ ಎಲ್ಲವನ್ನು ನೋಡಿದ್ದೀವಿ. ಅದರಲ್ಲಿ ಬರುತ್ತೆ ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವ ಯಾವ ಲೆವೆಲ್ ಅಲ್ಲಿ ಇರ್ತಾರೆ, ಅವರ ಒಂದು ಜ್ಞಾನ ಏನಿರುತ್ತೆ ಅದನ್ನು ನೋಡ್ಕೊಂಡು ಧರ್ಮರಾಯ ಇಲ್ಲಿ ಅವರಿಗೆ ಒಂದು ಶಿಕ್ಷೆಯ ಒಂದು ಇದನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಧರ್ಮ ಯಾವ ತರ ಅಪ್ಲೈ ಆಗುತ್ತೆ ಅಂತ ನೋಡ್ಬೋದು. ಈ ಸತ್ಯ ಏನು ಅಂದ್ರೆ, ಕೊಲೆ ಮಾಡಿದ್ದು 4 ಕೊಲೆ ಮಾಡಿದ್ದಾರೆ, ಸತ್ಯ, ಅದು ಸತ್ಯ. ಕೊಲೆ ಮಾಡಿದವರಿಗೆ ಗಲ್ಲು ಶಿಕ್ಷೆ ಅಂತ ಇದಿದೆ, ಏನು ಒಂದು ತೀರ್ಮಾನ ಇದೆ, ಯಾರು ಕೊಲೆ ಮಾಡಿದ್ರೆ ಅವರಿಗೆ ಗಲ್ಲು ಶಿಕ್ಷೆ ಅಂತ ಒಂದು ವಿಧಿ ಶಾಸನನೇ ಇದೆ. ಆದ್ರೆ ಇಲ್ಲಿ ಧರ್ಮರಾಯ ಏನ್ ಮಾಡ್ತಾನೆ ಅಂದ್ರೆ, ಆ ಕೊಲೆ ಅದರ ಸತ್ಯ ಆದ್ರೂ ಕೂಡ ಧರ್ಮ ಪ್ರಕಾರ ಅವರವರ ಹಿನ್ನೆಲೆಯನ್ನು ಪರಿಶೀಲಿಸಿ ಇಂಥವರಿಗೆ ಇಂಥ ಶಿಕ್ಷೆ ಅಂತ ಕೊಡ್ತಾನೆ. ಆದ್ರೆ ಅದಕ್ಕೆ ಹೇಳ್ತಾ ಇರೋದು, ಇಲ್ಲಿ ಸತ್ಯ ಎಂಬುದು ಯಾವಾಗಲೂ ಸತ್ಯ ಇರುತ್ತೆ, ಬಟ್ ಧರ್ಮ ಎಂಬುದು ಅತಿ ಸೂಕ್ಷ್ಮ. ಸತ್ಯ ಅಂತ ತುಂಬಾ ಸುಲಭ, ಧರ್ಮ ಮಾತ್ರ ತುಂಬಾ ಕಷ್ಟ, ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಗುರುಗಳು. ಎಲ್ಲರೂ ಕೊಲೆ ಮಾಡಿದ್ರು ಅವರವರ ಹಿನ್ನೆಲೆ, ಬೆಳೆದ ವಾತಾವರಣ, ಜ್ಞಾನದ ಮಟ್ಟಕ್ಕೆ ಅನುಗುಣವಾಗಿ ವಿಭಿನ್ನ ಶಿಕ್ಷೆ ನೀಡಿದ. ದುರ್ಯೋಧನನಿಗೆ ಧರ್ಮದ ಸೂಕ್ಷ್ಮತೆ ತಿಳಿಯದೆ ಎಲ್ರಿಗೂ ಒಂದೇ ಶಿಕ್ಷೆ ನೀಡಿದ್ದ, ಯೂನಿಫಾರ್ಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದ. ಆದರೆ ಧರ್ಮದಲ್ಲಿ ನಾನ್ ಯೂನಿಫಾರ್ಮ್ ಟ್ರೀಟ್ಮೆಂಟ್ ಕೂಡ ಇರುತ್ತೆ ಅಂತ ಹೇಳ್ತಾರೆ ಗುರುಗಳು. ವ್ಯಕ್ತಿಯ ಪರಿಸ್ಥಿತಿ, ಜ್ಞಾನ, ದೇಶ ಕಾಲಗಳನ್ನು ನೋಡಿ ಧರ್ಮ ನಿರ್ಣಯವಾಗುತ್ತದೆ. ಧರ್ಮ ಎಂಬುದು ಅತಿ ಸೂಕ್ಷ್ಮ. ಯುಧಿಷ್ಠಿರನಿಗೆ ಮಾತ್ರ ಅದು ಗೊತ್ತಿತ್ತು. ಯುಧಿಷ್ಠಿರ ಧರ್ಮಕ್ಕೆ ರಾಜ, ಧರ್ಮರಾಜ ಅಂತಲೇ ಇನ್ನೊಂದು ಹೆಸರಿದೆ ಅವನಿಗೆ. ಇನ್ನೊಂದು ಘಟನೆ ಹೇಳ್ತಾರೆ ಗುರುಗಳು. ಮತ್ಸ್ಯ ಯಂತ್ರವನ್ನು ಹೊಡೆದು ಅರ್ಜುನ ದ್ರೌಪದಿಯನ್ನು ಗೆದ್ದು ತರುತ್ತಾನೆ. ಅಂದ್ರೆ ಅಲ್ಲಿ ಸ್ವಯಂವರ ಏರ್ಪಡುತ್ತೆ. ಆ ಮತ್ಸ್ಯ ಯಂತ್ರವನ್ನು ಕೆಳಗೆ ನೀರಿನಲ್ಲಿ ನೋಡಿ ಮೇಲೆ ಮತ್ಸ್ಯವನ್ನು ನೇತಾಕಿರ್ತಾರೆ, ಅದನ್ನು ಹೊಡಿಬೇಕಾಗಿರ್ತದೆ. ಅರ್ಜುನ ಅದನ್ನು ಗೆದ್ದು ದ್ರೌಪದಿಯನ್ನು ಸ್ವಯಂವರದಲ್ಲಿ ದ್ರೌಪದಿಯನ್ನು ಗೆದ್ದು ತರ್ತಾನೆ. ಮನೆಗೆ ಬಂದಾಗ ಕುಂತಿದೇವಿ ಒಳಗಿರ್ತಾಳಂತೆ. ಅಮ್ಮ ನಿನಗಾಗಿ ಏನೋ ತಂದಿದ್ದೀವಿ ಅಂತ ಹೇಳ್ತಾನೆ. ಪಾಂಡವರೆಲ್ಲರೂ ಬರ್ತಾರೆ, ನಿಮ್ಗಾಗಿ ಏನೋ ತಂದಿದ್ದೀವಿ ಅಮ್ಮ ಅಂತ ಹೇಳಿದಾಗ ಕುಂತಿ ಹೇಳ್ತಾಳೆ, ಎಲ್ರೂ ಹಂಚಿಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಆಕೆ ಹೇಳುವ ಮಾತೇ ಇದು, ಯಾವಾಗ್ಲೂ ಅಷ್ಟೇ, ಏನೋ ತಂದಿದ್ದೀವಿ ಅಮ್ಮ ಅಂತ ಹೇಳಿದ ಕೂಡಲೇ ಹಂಚ್ಕೊಳ್ಳಿ ಎಲ್ರು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ತಂದದ್ದು ಯಾರನ್ನು? ದ್ರೌಪದಿಯನ್ನು. ಈಗ ದೊಡ್ಡ ಧರ್ಮ ಸಂಕಟ ಬಂತು. ಅಮ್ಮ ಎಲ್ಲರೂ ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ, ಈಗ ನಾವು ಏನ್ ಮಾಡುದು, ತಾಯಿ ಮಾತು ಕೇಳ್ಬೇಕಾ ಅಂತ ಹೇಳಿ ಅರ್ಜುನನನ್ನು ಮಾತ್ರ ಅಲ್ಲಿ ವರಿಸಿಕೊಟ್ಟು ಬಂದಿದ್ದಾಳೆ. ಅಂದ್ರೆ ಅಲ್ಲಿ ಸ್ವಯಂವರದಲ್ಲಿ ಅರ್ಜುನ ಅವಳನ್ನು ವರಿಸಿ ತಂದಿದ್ದಾನೆ. ಆದ್ರೆ ಈಗ ಅಮ್ಮ ಈ ತರ ಹೇಳಿದಾರಲ್ಲ ಅಂತ ಏನ್ ಮಾಡೋದು ಅಂತ ಪಾಂಡವರು ಕುಲಗುರು ಭೀಷ್ಮಾಚಾರ್ಯರನ್ನು ಕೇಳ್ತಾರಂತೆ. ಭೀಷ್ಮಾಚಾರ್ಯರು ಹೇಳ್ತಾರಂತೆ, ಅಬ್ಬಾ ಇದು ನನ್ನ ಕೈಯಲ್ಲಿ ಆಗಲ್ಲಪ್ಪ, ಅಲ್ಲಿ ಕೃಷ್ಣ ಇದ್ದಾನೆ, ಅವನ ಹತ್ರ ಹೋಗಿ ಕೇಳಿ ಅಂತ ಹೇಳಿ. ಕೃಷ್ಣನನ್ನು ಹೇಳ್ತಾರೆ, ಇದು ಕೌಟುಂಬಿಕ ವಿಚಾರ, ನಿಮ್ಗೆ ಎಲ್ಲ ನೀವೇ ಬಗೆಹರಿಸ್ಕೋಬೇಕು, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಹೇಳಿ ಕೊನೆಗೆ ಧರ್ಮರಾಯನ ಹತ್ರ ಬರ್ತಾರಂತೆ. ಆಗ ಧರ್ಮರಾಯ ಹೇಳ್ತಾನೆ, ತಾಯಿಯ ಮಾತಿಗೆ ಗೌರವ ನೀಡಬೇಕು ಅಂತ ಹೇಳಿ ತೀರ್ಪು ಕೊಡ್ತಾನೆ. ಹಾಗಾಗಿ ಎಲ್ರೂ ಪಂಚ ಪಾಂಡವರು ಕೂಡ ಆಕೆಯನ್ನು ವರಿಸ್ತಾರೆ ಅಂತ ಒಂದು ಕತೆ. ಇಲ್ಲಿ ಕೂಡ ಧರ್ಮ ಅಪ್ಲೈ ಆಗುತ್ತೆ ಅಂತ. ಈಗ ಧರ್ಮ ಅಂದ್ರೆ ಅಮ್ಮ ಹೇಳಿದ್ದು ನಡಿಬೇಕು ಆ ಕಡೆ, ಆ ತರ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಇನ್ನೊಂದ್ ಕಡೆ ಯಕ್ಷ ಪ್ರಶ್ನೆಯ ಸಂದರ್ಭದಲ್ಲಿ 4 ಜನ ಸಹೋದರರು ಸತ್ತು ಬಿದ್ದಾಗ ಯಕ್ಷನು ಧರ್ಮರಾಯನಿಗೆ ಪ್ರಶ್ನೆ ಕೇಳ್ತಾನಂತೆ. ಧರ್ಮರಾಯ ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಡ್ತಾನೆ. ಆಗ ಯಕ್ಷ ಸಂತೋಷಗೊಂಡು ಖುಷಿಯಗೊಂಡು, ನಿನ್ನ ಈ 4 ಜನ ಸಹೋದರರಿರ್ತಾರಲ್ಲ, ಅವರಲ್ಲಿ ಒಬ್ಬನನ್ನು ಮಾತ್ರ ನಾನು ಬದುಕಿಸ್ತೇನೆ, ನಿಂಗೆ ಯಾರು ಬೇಕು ಹೇಳು ಅಂತ ಹೇಳ್ತಾರೆ. ಅಂದ್ರೆ ನಕುಲ, ಸಹದೇವ, ಭೀಮ, ಅರ್ಜುನ 4 ಜನರಲ್ಲಿ ನಿನ್ಗೆ ಯಾರನ್ನು ಬೇಕು ನಾನು ಬದುಕಿಸ್ತೀನಿ ಅಂತ ಯಕ್ಷ ಹೇಳಿದಾಗ ಧರ್ಮರಾಯ ತಕ್ಷಣ ಹೇಳ್ತಾನಂತೆ, ಭೀಮ ಮತ್ತೆ ಅರ್ಜುನ ಬೇಡ, ಯಾಕಂದ್ರೆ ಕುಂತಿದೇವಿಗೆ ಒಬ್ಬ ಮಗ ಇದ್ದಾನೆ, ಅಂದ್ರೆ ತಾನು ಧರ್ಮರಾಯ ಇದ್ದಾನೆ. ಭೀಮ ಮತ್ತೆ ಅರ್ಜುನ ಬೇಡ, ನನಗೆ ನಕುಲ ಅಥವಾ ಸಹದೇವ ಯಾರನ್ನಾದ್ರೂ ಬದುಕಿಸಿಕೊಡು. ಯಾಕೆಂದ್ರೆ ಕುಂತಿ ಮತ್ತೆ ಮಾದ್ರಿ ಇಬ್ರು ಹೇಳ್ತೀಯಾರಲ್ಲ, ಮಾದ್ರಿಗೂ ಒಬ್ಬ ಮಗ ಸಿಕ್ಕಿದಂಗ ಆಗತ್ತೆ, ನೀನು ನಕುಲ ಮತ್ತು ಸಹದೇವರನ್ನು ಬದುಕಿಸಿಕೊಡು ಅಂತ. ಅಂದ್ರೆ ಎಷ್ಟು ಅವನು ಧರ್ಮದಲ್ಲಿ ಸೂಕ್ಷ್ಮತೆಯನ್ನು ಹೊಂದಿದ್ದ ಅಂತ ಹೇಳೋದಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ಮತ್ತೆ ಈಗ ನಾವು ಇವತ್ತು ಇದು ಧರ್ಮದ ಬಗ್ಗೆ ಏನೆಲ್ಲ ತಿಳ್ಕೊಂಡಿವಿ ಅಂತ ಹೇಳ್ತಾರೆ ಗುರುಗಳು. ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ.
ಯಾವುದರಿಂದ ಇಹ ಹಾಗೂ ಪರಲೋಕದಲ್ಲಿ ಅಭ್ಯುದಯ ಮತ್ತು ಅಂತಿಮವಾಗಿ ಮೋಕ್ಷ ಲಭಿಸುತ್ತದೆಯೋ ಅದೇ ಧರ್ಮ. ಮತ್ತೆ ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯೇ ಪರಮ ಧರ್ಮ. ಶಾರೀರಿಕ ಹಿಂಸೆಯೇ ಹಿಂಸೆ, ಮಾನಸಿಕ ಹಿಂಸೆ ಎಂಬುದು ಹಿಂಸೆ ಅಲ್ಲ ಅಂತ ಹೇಳ್ತಾರೆ ಗುರುಗಳು. ಧರ್ಮ ಎಂಬುದು ಅತ್ಯಂತ ಸೂಕ್ಷ್ಮವಾಗಿದೆ, ಅದು ತಕ್ಷಣವೇ ಅರ್ಥವಾಗುವುದಿಲ್ಲ. ಸೂಕ್ಷ್ಮ ಬುದ್ಧಿ, ಜ್ಞಾನ ಮತ್ತೆ ಪರಲೋಕ ಜ್ಞಾನ ಇರಬೇಕು. ಸತ್ಯವು ಪೂರ್ತಿಯಾಗಿ ತಿಳಿದಾಗಷ್ಟೇ ಧರ್ಮ ಅರ್ಥ ಆಗ್ತದೆ. ಧರ್ಮ ಎಂಬುದು ದೇಶ ಕಾಲ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ್ದು, ಸತ್ಯ ಎಂಬುದು ದೇಶ ಕಾಲ ಪರಿಸ್ಥಿತಿಗಳಿಗೆ ಅತೀತವಾಗಿದ್ದು. ಸತ್ಯ ಎಂಬುದು ಯಾವ ಕಡೆಗೆ ಹೋದ್ರೂ ಅದು ಸತ್ಯನೇ. ಧರ್ಮ ಎಂಬುದು ಆಯಾಯ ದೇಶಗಳಿಗೆ, ಕಾಲಗಳಿಗೆ ಮತ್ತೆ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಇನ್ನೂ ಒಂದು ಮುಂದುವರ್ಕೊಂಡು ಹೇಳ್ತಾರೆ ಗುರುಗಳು, ಹಿಂದೂ ಧರ್ಮವನ್ನು ವರ್ಣಾಶ್ರಮ ಧರ್ಮ ಎನ್ನುತ್ತಾರೆ. ವರ್ಣ ಅಂದರೆ ಆತ್ಮದ ವಯಸ್ಸು, ಆಶ್ರಮ ಎಂದರೆ ಶರೀರದ ವಯಸ್ಸು. ಧರ್ಮ ಎಂಬುದು ವರ್ಣ ಮತ್ತು ಆಶ್ರಮವನ್ನು ಅವಲಂಬಿಸಿರುತ್ತದೆ. ಅಂದ್ರೆ 10 ವರ್ಷದ ಬಾಲಕ ಕೊಲೆ ಮಾಡಿದರೆ ಅದು ಜುವಿನೈಲ್ ಕೇಸು ಅಂತ ಹೇಳ್ತಾರೆ. ಅಂದ್ರೆ ಆ ಮಕ್ಕಳು ಮಾಡಿದ್ರೆ ಕೊಲೆ ಅದು ಜುವಿನೈಲ್ ಕೇಸು, ಅವನಿಗೆ ಶಿಕ್ಷೆ ಕಡಿಮೆ. 20 ವರ್ಷದವನು ಮಾಡಿದರೆ ಅದು ಅಡಲ್ಟ್ ಕೇಸು, ಅವನಿಗೆ ಶಿಕ್ಷೆ ಆಗೇ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಆಶ್ರಮ ಎಂದರೆ ಶರೀರ ಧರ್ಮ, ಅಂದ್ರೆ ವಯಸ್ಸನ್ನು ಶರೀರಕ್ಕೆ ವಯಸ್ಸಾಗ್ತಾ ಅಂತ ಹೇಳಿದ್ರೆ ಆಗುವುದು ಆಶ್ರಮ ಎಂಬುದು. ವರ್ಣ ಎಂದರೆ ನೀನು ಎಷ್ಟು ಜನ್ಮಗಳನ್ನು ಎತ್ತಿದ್ಯಾ, ಶೂದ್ರನಾಗಿದ್ಯಾ, ವೈಶ್ಯನಾಗಿದ್ಯಾ, ಕ್ಷತ್ರಿಯ ಅಥವಾ ಬ್ರಾಹ್ಮಣನಾಗಿದ್ಯಾ ಎಂಬುದು ಆತ್ಮದ ವಯಸ್ಸು ಅಂತ ಹೇಳ್ತಾರೆ. ನಾವು ಸತ್ಯವನ್ನು ತಿಳಿಯಬೇಕು, ಧರ್ಮವನ್ನು ತಿಳಿಯಬೇಕು. ಸತ್ಯವನ್ನು ತಿಳಿಯುವುದಕ್ಕೆ ಹೆಣಗಾಡಬೇಕಾಗಿದೆ. ನಾವು ಸತ್ಯವೇ ನಮಗೆ ಅರ್ಥ ಆಗ್ತಾ ಇಲ್ಲ ಅಂಥದ್ರಲ್ಲಿ ಧರ್ಮದ ಸೂಕ್ಷ್ಮತೆ ನಾವು ಹೆಂಗೆ ತಿಳಿಯಲಿಕ್ಕೆ, ಅದನ್ನ ಆ ಒಂದು ಸೂಕ್ಷ್ಮತೆಯನ್ನು ತಿಳಿಯಲಿಕ್ಕೆ ಎಷ್ಟು ಜನ್ಮಗಳು ಬೇಕು ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆದರೆ ಈ ಜನ್ಮಗಳಿರುವುದೇ ಸತ್ಯ ಮತ್ತು ಧರ್ಮವನ್ನು ತಿಳಿಯುವುದಕ್ಕಾಗಿ. ಯಾರು ಸತ್ಯ ಮತ್ತು ಧರ್ಮವನ್ನು ಗ್ರಹಿಸುತ್ತಾರೋ ಆತನಿಗೆ ಮತ್ತೆ ಜನ್ಮವಿರುವುದಿಲ್ಲ. ಕೃಷ್ಣನು ಸಂಪೂರ್ಣ ಸತ್ಯ ಮತ್ತು ಸಂಪೂರ್ಣ ಧರ್ಮವನ್ನು ಅರಿತಿದ್ದನು ಅಂತ ಹೇಳ್ತಾರೆ ಗುರುಗಳು. ಕೃಷ್ಣನಿಗೆ ಸಂಪೂರ್ಣ ಸತ್ಯ ಮತ್ತು ಧರ್ಮದ ಕಂಪ್ಲೀಟ್ ಅರಿವಿತ್ತು. ಆದ್ರಿಂದ ಕೃಷ್ಣ ಹೇಳ್ತಾನೆ, ನೀನು ನನ್ನ ಸ್ಥಿತಿಗೆ ಬಂದರೆ ನಿಮಗೂ ಪುನರ್ಜನ್ಮ ಇರುವುದಿಲ್ಲ ಅಂತ. ಅಂದ್ರೆ ಇಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಮತ್ತೆ ಗುರುಗಳು, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಅಂದ್ರೆ ಈ ದೇಶ ಅರ್ಜುನ ಅತ್ಯುನ್ನತವಾದ ಬ್ರಹ್ಮಲೋಕ ಕೂಡ ಸೇರಿದಂತೆ ಬ್ರಹ್ಮಾಂಡದ ಸಮಸ್ತ ಲೋಕಗಳು ಮತ್ತು ಅಲ್ಲಿನ ಭೋಗಗಳು ಶಾಶ್ವತ ಅಲ್ಲ. ಅಲ್ಲಿಗೆ ಹೋದ ಜೀವಿಗಳು ತಮ್ಮ ಪುಣ್ಯ ತೀರಿದ ಮೇಲೆ ಮತ್ತೆ ಮೃತ್ಯು ಲೋಕಕ್ಕೆ ಅಂದ್ರೆ ಭೂಲೋಕಕ್ಕೆ ಬರ್ತಾರೆ. ಆದರೆ ಯಾರು ನನ್ನನ್ನು ಶರಣಾಗಿ ನನ್ನ ಸಾಯುಜ್ಯವನ್ನು ಹೊಂದ್ತಾರೋ ಅವರಿಗೆ ಎಂದಿಗೂ ಪುನರ್ಜನ್ಮ ಇರುವುದಿಲ್ಲ. ಅಂದ್ರೆ ಇಲ್ಲಿ ಮೋಕ್ಷ, ನಮ್ಗೆ ಆವಾಗ ಮೋಕ್ಷ ಸಿಗುತ್ತೋ ಆಗ ಪುನರ್ಜನ್ಮ ಇರುವುದಿಲ್ಲ ಅಂತ ಹೇಳ್ತಾನೆ. ಯಾವಾಗ ಎಲ್ಲ ಧರ್ಮ ಕ್ಷೀಣಿಸುತ್ತದೆಯೋ ಆವಾಗೆಲ್ಲ ನಾನು ಬರ್ತಾ ಇರ್ತೀನಿ, ಧರ್ಮ ಸಂಸ್ಥಾಪನೆಗಾಗಿ ಪ್ರತಿಯೊಂದು ಯುಗದಲ್ಲೂ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಅದಕ್ಕೆ ಗುರುಗಳು ಸಹ ಹೇಳ್ತಾರೆ, ಪಿರಮಿಡ್ ಮಾಸ್ಟರ್ ಎಲ್ಲರೂ ಮತ್ತೆ ಮತ್ತೆ ಬರುತ್ತಲೇ ಇರುತ್ತಾರೆ, ಮತ್ತೆ ಮತ್ತೆ ಧ್ಯಾನ ಬೋಧಿಸಲು ಸತ್ಯ ಪ್ರಕಾಶಕ್ಕಾಗಿ ಅಗತ್ಯವಿರುವಲ್ಲೆಲ್ಲ ಬರ್ತಾ ಇರ್ತಾರೆ ಅಂತ ಹೇಳ್ತಾರೆ. ಸತ್ಯ ಮತ್ತು ಧರ್ಮಗಳನ್ನು ತಿಳಿಯಲು ನಾವು ಅಪಾರವಾಗಿ ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು. ತಪಸ್ಸಿನಿಂದಷ್ಟೇ ಸತ್ಯ ತಿಳಿಯುವುದು, ಅದರ ಮೂಲಕ ಧರ್ಮ ಗೊತ್ತಾಗತ್ತೆ. ಧ್ಯಾನ ಮಾಡದೆ ಸತ್ಯ ಆಗಲಿ ಧರ್ಮ ಆಗಲಿ ಎರಡೂ ಕೂಡ ನಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಗುರುಗಳು. ಧ್ಯಾನದ ಮೂಲಕವೇ ಸತ್ಯ, ಸತ್ಯದ ಮೂಲಕವೇ ಧರ್ಮ, ಧರ್ಮದ ಮೂಲಕವೇ ಪ್ರಗತಿ ಮತ್ತು ಮೋಕ್ಷ ಲಭಿಸುತ್ತದೆ ಅಂತ. ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ ಮತ್ತೆ ಆ ಒಂದು ವಾಕ್ಯವನ್ನು ಪುನರುಚ್ಚರಿಸ್ತಾರೆ ಗುರುಗಳು. ಇನ್ನೊಂದು ಕಡೆ ಹೇಳ್ತಾರೆ, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಆ ಧರ್ಮವೇ ಅವರನ್ನು ಮರಳಿ ರಕ್ಷಿಸುತ್ತದೆ. ಇನ್ನೊಂದು ವಾಕ್ಯ ಹೇಳ್ತಾರೆ, ಅಹಿಂಸಾ ಪರಮೋ ಧರ್ಮ, ಸತ್ಯಂ ವದ ಧರ್ಮಂ ಚರ. ಸತ್ಯವನ್ನೇ ಮಾತಾಡೋ, ಧರ್ಮವನ್ನೇ ಆಚರಿಸು. ಪಾಂಡವರಿಗೆ ಅದು ಧರ್ಮಕ್ಷೇತ್ರ ಆಗಿದ್ರೆ ಕೌರವರಿಗೆ ಅದು ಕುರುಕ್ಷೇತ್ರ ಅಂತ ಹೇಳ್ತಾರೆ. ಪಾಂಡವರಲ್ಲಿ ಹಿರಿಯವನೇ ಧರ್ಮರಾಜ, ಯಾಕಂದ್ರೆ ಅಲ್ಲಿ ಪಾಂಡವರಿಗೆ ಧರ್ಮಕ್ಷೇತ್ರ, ಯಾಕಂದ್ರೆ ಪಾಂಡವರಲ್ಲಿ ಹಿರಿಯವನೇ ಧರ್ಮರಾಜ ಅಂತ. ಈ ಇನ್ನೊಂದು ಕಡೆ ಹೇಳ್ತಾರೆ ಗುರುಗಳು, ಯಮಧರ್ಮರಾಜನ ಸಾವು ಎನ್ನುವುದು ಕೂಡ ಒಂದು ಧರ್ಮವೇ. ಯಮಧರ್ಮರಾಜ ಸಾವಿಗೆ ಸಂಕೇತ ಅಲ್ಲ, ಆ ಸಾವು ಪ್ರತಿಯೊಬ್ಬರಿಗೂ ತಕ್ಕುದಾದ ಸಾವನ್ನು ಯಮರಾಜ ನೀಡ್ತಾನೆ. ಆ ಯಮ ಅಂದ್ರೇನೆ ಸಾವು, ಅದು ಕೂಡ ಒಂದು ಧರ್ಮ ಅಂತ ಹೇಳ್ತಾರೆ.
ಯಾವಾಗಲೂ ಧ್ಯಾನದಲ್ಲಿ ಇರುವುದು ಧ್ಯಾನ ಮಾಡುವವನ ಧರ್ಮ. ಸಾಂಸಾರಿಕ ಕೆಲಸಗಳಿಲ್ಲದಿರುವಾಗ ಆಧ್ಯಾತ್ಮಿಕವಾದ ಕೆಲಸಗಳನ್ನು ಮಾಡಬೇಕು. ತಾಯಿಯಾದವಳು ಮಗುವಿನ ಅಗತ್ಯಗಳನ್ನು ಪೂರೈಸಿದ ನಂತರವೇ ಧ್ಯಾನ ಮಾಡಬೇಕು. ಮಗುವಿನ ಅಗತ್ಯಗಳನ್ನು ನಿರ್ಲಕ್ಷಿಸಿ ಧ್ಯಾನ ಮಾಡುವುದು ಸರಿಯಾದ ಧ್ಯಾನ ಅಲ್ಲ, ಅದು ಅಧರ್ಮ ಅಂತ ಹೇಳ್ತಾರೆ. ಆಪದ್ಧರ್ಮ ಬೇರೆ, ಸಾಮಾನ್ಯ ಸಮಯದ ಧರ್ಮವೂ ಬೇರೆ ಅಂತ ಹೇಳ್ತಾರೆ. ವರ್ಣ ಮತ್ತು ಆಶ್ರಮಗಳ ಆಧಾರದ ಮೇಲೆ ಧರ್ಮ ಇರುತ್ತದೆ ಅಂತ ಹೇಳ್ತಾರೆ. ಶರೀರದ ಕಡೆಗೆ ಧರ್ಮ, ಕುಟುಂಬದ ಕಡೆಗೆ ಧರ್ಮ, ಸಕಲ ಪ್ರಾಣಿ ಕೋಟಿಯ ಕಡೆಗೆ ಧರ್ಮ, ಸಕಲ ಸೃಷ್ಟಿಯ ಕಡೆಗೆ ಧರ್ಮ, ಎಲ್ಲನೂ ಇರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಶ್ಲೋಕ ಹೇಳ್ತಾರೆ, ತ್ರಯೀ ಧರ್ಮ ಮನುಪ್ರಪನ್ನ ಅಂತ. ತ್ರಯೀ ಧರ್ಮ ಮನುಪ್ರಪನ್ನ ಅಂದ್ರೆ 3 ವೇದಗಳಲ್ಲಿ ಹೇಳಲಾದ ಕರ್ಮಕಾಂಡದ ಧರ್ಮವನ್ನು ಚಾಚೂ ತಪ್ಪದೆ ಆಶ್ರಯಿಸುವವನು ಸಂಪೂರ್ಣವಾಗಿ ನಂಬಿ ಶರಣಾಗಿ ಅನುಸರಿಸ್ತಾರೆ. ಅದರಿಂದ ಕೇವಲ ಇದು ಫಲಾಪೇಕ್ಷೆಯಿಂದ ಮಾಡುವ ಧರ್ಮ ಆಗುತ್ತೆ. ಅಥವಾ ವಿಧಿವಿಧಾನಗಳು ಅಂದ್ರೆ ಈ ತ್ರಯೀ ಧರ್ಮ ಅಂದ್ರೆ ಆ ವಿಧಿವಿಧಾನಗಳು ತಾತ್ಕಾಲಿಕ ಸುಖವನ್ನು ಕೊಡಬಹುದೇ ವಿನಃ ಶಾಶ್ವತವಾದ ಮುಕ್ತಿ ಕೊಡಲ್ಲ. ಫಲದ ಆಸೆ ಇಲ್ಲದೆ ಭಗವಂತನಿಗೆ ಅರ್ಪಣಾಭಾವದಿಂದ ಕರ್ತವ್ಯ ಮಾಡುವುದೇ ಇದರ ಮುಂದಿನ ಶ್ರೇಷ್ಠ ಹಂತ ಅಂತ ಹೇಳ್ತಾರೆ ಗುರುಗಳು. ಸ್ವರ್ಗ ಅಥವಾ ಭೌತಿಕ ಸುಖಗಳ ಆಸೆಯಿಂದ ಯಜ್ಞ ಯಾಗಾದಿಗಳನ್ನು ಮಾಡುವವರು ತಮ್ಮ ಪುಣ್ಯ ಇರುವವರೆಗೆ ಸ್ವರ್ಗದಲ್ಲಿದ್ದು ಪುಣ್ಯ ತೀರಿದ ಮೇಲೆ ಮತ್ತೆ ಭೂಮಿಗೆ ಬರ್ತಾರೆ. ಅವರು ಮತ್ತೆ ಮತ್ತೆ ಜನನ ಮರಣ ಚಕ್ರದಲ್ಲಿ ಸಿಲುಕಿಕೊಳ್ಳುತ್ತಾರೆ ಹೊರತು ಶಾಶ್ವತ ಮುಕ್ತಿಯನ್ನು ಪಡೆಯುವುದಿಲ್ಲ ಅಂತ ಹೇಳ್ತಾರೆ ಗುರುಗಳು. ಆದ್ರಿಂದ ಈ ಫಲದ ಆಸೆ ಇಲ್ಲದೆ ಭಗವಂತನಿಗೆ ಅರ್ಪಣಾಭಾವದಿಂದ ಕರ್ತವ್ಯವನ್ನು ಮಾಡುವುದೇ ನಮ್ದು ಉದ್ದೇಶ, ನಮ್ಮ ಕರ್ತವ್ಯ, ನಮ್ಮ ಶ್ರೇಷ್ಠ ಹಂತ ಅಂತ ಹೇಳ್ತಾರೆ ಗುರುಗಳು. ಇಲ್ಲಿ ಲಾಸ್ಟ್ಗೆ ಹೇಳ್ತಾರೆ, ಕೇವಲ ಫಲಾಪೇಕ್ಷೆಯಿಂದ ಮಾಡುವ ಧರ್ಮ ಅಥವಾ ವಿಧಿ ವಿಧಾನಗಳು ತಾತ್ಕಾಲಿಕ ಸುಖವನ್ನು ಕೊಡಬಹುದೇ ವಿನಃ ಶಾಶ್ವತ ಮುಕ್ತಿಯನ್ನು ಕೊಡುವುದಿಲ್ಲ. ಫಲದ ಆಸೆ ಇಲ್ಲದೆ ಭಗವಂತನಿಗೆ ಅರ್ಪಣಾಭಾವದಿಂದ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ. ಲಾಸ್ಟ್ಗೆ ಬುದ್ಧನ ಧಮ್ಮಪದ ಉಚ್ಚರಿಸ್ತಾ ಈ ಒಂದು ವಿಡಿಯೋದನ್ನು ಸಮಾಪ್ತಿ ಮಾಡ್ತಾರೆ ಗುರುಗಳು. ಧಮ್ಮಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಇಲ್ಲಿಗೆ ಧರ್ಮದ ವ್ಯಾಖ್ಯಾನ ಮುಕ್ತಾಯವಾಯಿತು ಅಂತ ಹೇಳಿ ಗುರುಗಳು ಇದು ಸಮಾಪ್ತಿ ಮಾಡ್ತಾರೆ. ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಅವಕಾಶ ನೀಡಿದ ಈ PSSM ಮೈಸೂರು ವೇದಿಕೆಗೆ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿ.